ನಮ್ಮ ತಾಯಿಯವರು ನನ್ನ ಬಗ್ಗೆ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಹಾಸ್ಟೆಲಲ್ಲಿ ಓದಿಸಿದ್ರು. ಬೋರ್ಡಿಂಗ್ ಸ್ಕೂಲಲ್ಲಿ ಓದಿಸಿದ್ರು. ನಮ್ಮ ಕಾಲೇಜಲ್ಲೇ ಅಲ್ಲಿ ಲೋಕಲ್ ಶಾಸಕರ ಮಕ್ಕಳು ಬರ್ತಾಯಿದ್ರು. ಸೊ ಅಲ್ಲಿ ನನಗೆ ವ್ಯಾಲ್ಯೂ ಗೊತ್ತಾಯಿತು, ಒಬ್ಬರು MLA ಮಗ ಅನ್ನೋದು ಏನು, ಸೊ MLA ಅವ್ರಿಗೆ ಏನು ವ್ಯಾಲ್ಯೂ ಇರುತ್ತೆ. ಸೊ ನಾವು ನಾರ್ಮಲ್ ಆಗಿದ್ವಿ. ನಮ್ಮ ಸ್ಕೂಲಲ್ಲೂ ನಿನ್ನ ತಂದೆ ಏನು ಮಾಡ್ತಾರೆ ಅಂತ ಕೇಳಿದಾಗ MLA ಇದ್ದಾರೆ ಅಂತ, ಹೌದಾ ಕೂತ್ಕೊಳ್ಳಪ್ಪ ನೀನು ಅಂತ. ಅಭಿವೃದ್ಧಿಗೆ ಪಾತ್ರ ಎಷ್ಟಿದೆ? ಈಗ ಗೆಲುವು ಅಂತ ಹೇಳಿದ್ರೆ, ಒಂದು ಚುನಾವಣೆ ಅಂತ ಹೇಳಿದ್ರೆ ಸೋಲು ಗೆಲುವು ಸಹಜ, ಅದು ಪಾರ್ಟ್ ಆಫ್ ದ ಗೇಮ್. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆಯಲ್ಲಿ ಯೂತ್ ಕಾಂಗ್ರೆಸ್ ಚುನಾವಣೆ ಕರ್ನಾಟಕದಾದ್ಯಂತ ನಡೀತಾ ಇದೆ. ಕರ್ನಾಟಕದಾದ್ಯಂತ ನಡೆಯುವಂಥ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಯ ಯೂತ್ ಕಾಂಗ್ರೆಸ್ ಚುನಾವಣೆಯ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಕಣದಲ್ಲಿ ಇಳಿದಿರ್ತಕ್ಕಂಥ ಮತ್ತು ಆ ಕ್ಷೇತ್ರದಲ್ಲಿ ಯುವಕರ ಆಶಾಕಿರಣ, ಯುವಕರ ಜೊತೆ ಅನೇಕ ರೀತಿಯ ಚಟುವಟಿಕೆಯಲ್ಲಿ ಮತ್ತು ಯುವಕರ ಬೆಂಬಲವಾಗಿ ಮತ್ತು ಯುವಕರಿಗೆ ಉತ್ಸಾಹ ತುಂಬೋದರಲ್ಲಿ, ಯುವಕರಿಗೆ ಶಿಕ್ಷಣ ಪ್ರೇಮಿಗಳನ್ನಾಗಿರಲಿ ಮತ್ತು ಆ ಕ್ಷೇತ್ರದಲ್ಲಿ ಅನೇಕ ರೀತಿಯಿಂದ ವ್ಯವಸ್ಥೆ ಮಾಡೋದರಲ್ಲಿ ಯಶಸ್ವಿ ಆಗ್ತಾ ಬಂದಿರತಕ್ಕಂಥ ಈ ಬಾರಿ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಕ್ಕಂಥ ಮಾನ್ಯ ಶ್ರೀ ದರ್ಶನ್ ಕುಮಾರ್ ರುದ್ರಪ್ಪ ಲಮಾಣಿ ಅವರು. ರುದ್ರಪ್ಪ ಅವರು ಅಂದ ತಕ್ಷಣ ಬೇರೆ ಕಡೆ ಡೈವರ್ಟ್ ಆಗೋದು ಬೇಡ. ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಈ ಬಾರಿ ವಿಧಾನಸಭೆಯ ಉಪಸಭಾಪತಿಯಾಗಿ ಅಚ್ಚುಕಟ್ಟಾಗಿ, ನೀಟಾಗಿ, ಸಿಂಪಲ್ ಆಗಿ ತಿಳಿದಂಥವರಿಗೆ ಮತ್ತು ಹೊಸದಾಗಿ ಬಂದಿರತಕ್ಕಂಥ ಶಾಸಕರುಗಳಿಗೆ ಸೂಕ್ತವಾದಂಥ ವಿಷಯಗಳನ್ನು ತಿಳಿಸಿ ಅವರ ಮನಸ್ಸಿನಲ್ಲಿ ತಿಳಿಯುವಂಥ ರೀತಿಯಿಂದ ಅಚ್ಚುಕಟ್ಟಾಗಿ ಸದನವನ್ನು ನಡೆಸ್ತಾ ಇರುವಂಥ UT ಖಾದರ್ ಇಲ್ಲದಂಥ ಸಂದರ್ಭದಲ್ಲಿ ಅದೇ ರುದ್ರಪ್ಪ ಲಮಾಣಿಯವರ ಪುತ್ರನಾಗಿರ್ತಕ್ಕಂಥ ದರ್ಶನ್ ಕುಮಾರ್ ಅವರು ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಶನ. ಈ ಸಂದರ್ಶನ ಯುವ ಘಟಕದ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಈ ಚುನಾವಣೆ ಬಗ್ಗೆ, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಮತ್ತು ರಾಜ್ಯಾದ್ಯಂತ ವಿಶೇಷವಾಗಿ ಏನು ಡೆವಲಪ್ಮೆಂಟ್ ಪಾತ್ರ ಹೋಗ್ತಾ ಇದೆ ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ರಿ, ತುಂಬ ಧನ್ಯವಾದಗಳು. ಹೇಗೆ ಸರ್ ಜೀವನ ಹೇಗೆ ನಡೀತಾ ಇದೆ? ನಾನು ಹೆಂಗೆ ಬ್ಯಾಚುಲರ್ ಇದ್ದೀರಿ? ಮ್ಯಾರೇಜ್ ಆಗಿದೆಯಾ ಸರ್? ಮ್ಯಾರೇಜ್ ಆಗಿಲ್ಲ. ಯಾವಾಗ ಪ್ಲ್ಯಾನಿಂಗ್? ಇನ್ನೊಂದು 3-4 ವರ್ಷ ಹೋಗಲಿ ಅಂತ. ಏಜ್ ಎಷ್ಟು ಸರ್ ಈಗ ಸರ್? 26 ಸರ್. ನನಗಿಂತ 4 ವರ್ಷ ಚಿಕ್ಕವರು. ಹಾಗಾದರೆ ಇಲ್ಲಿ ನೀವೇ ಅಣ್ಣ ನಾನೇ ತಮ್ಮ ಅಂತ ಇದೆ. ಆ ಥರ ಏನಿಲ್ಲ, ಏಜ್ ಜಸ್ಟ್ ನಂಬರ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಈ ಒಂದು ಕಡೆ ಏನಿದೆ ಅಂತ ಹೇಳಿದ್ರೆ, ಬಿಸ್ನೆಸ್ ಒಂದು ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಒಂದು 2-3 ಕಂಪ್ನಿಗಳಿಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲಿ ತಂದೆಯವರು ಉಪಸಭಾಪತಿಗಳು ಸ್ವಲ್ಪ ಬೆಂಗಳೂರಲ್ಲಿ ಇರ್ತಾರೆ, ಅವ್ರದ್ದು ಕೆಲಸಗಳು ಜಾಸ್ತಿ. ಹಾಗಾಗಿ ಕ್ಷೇತ್ರದ ಜನಗಳು ನಮ್ಮ ಮೇಲೆ ನೀವು ಇರಬೇಕಣ್ಣ, ನಮ್ಮ ಜೊತೆ ನೀವಿರಿ ಅಂತ ಹೇಳ್ಬಿಟ್ಟು ಆ ಒಂದು ಇದ್ರ ಮೇಲೆ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಇದೆ, ಜನರು ಈಸಿಯಾಗಿ ನೀವು ಕೈಗೆ ಸಿಗಲ್ಲ ಅಂತ ಹೇಳ್ತಾರೆ, ಆದರೂ ಮ್ಯಾನೇಜ್ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಕ್ಲೀನಾಗಿ ಸ್ವಲ್ಪ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ. ಇಲ್ಲಿ ಶಾಸಕರು ನೀವಾ ಅಥವಾ ನಮ್ಮ ಸಾಹೇಬ್ರ ಅನ್ನೋದನ್ನ? ಶಾಸಕರು ಸಾಹೇಬ್ರೆ, ಅವರು ಪ್ರತಿನಿಧಿಯಾಗಿ ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಜನರುಗಳು ಎಲ್ಲ ನಾವು ಹೋಗಿ ಓಟ್ ಕೇಳಿರ್ತೀವಿ, ನಮ್ಮ ತಂದೆಯರಿಗೆ ಓಟ್ ಹಾಕಿ ಅಂತ. ಸೊ ಆ ರೀತಿ ಅವ್ರದ್ದೊಂದು ಕೊಟ್ಟಿರೋ ಮಾತಿಗೋಸ್ಕರ ನಾವು ಇಲ್ಲಿ ಜವಾಬ್ದಾರಿ ತೊಗೊಂಡು ನಾವು ಕೆಲಸ ಮಾಡಲಿಕ್ಕೆ. ಸರಿ ಸರ್, ನಾನು ನೇರವಾಗಿ ನಿಮ್ಮ ಕಡೆ ಬರ್ತಾ, ರಾಜಕೀಯಕ್ಕೆ ಯಾವಾಗ ಪ್ರವೇಶ ಮಾಡಿದ್ರು ಸರ್ ನೀವು? ಸರ್, ರಾಜಕೀಯ ಪ್ರವೇಶ ಏನು ಅಂತ ಹೇಳಿದರೆ ನಿಮ್ಮೊಂದು ವಂಡರ್ಫುಲ್ ಸ್ಟೋರಿ ಹೇಳ್ತೀನಿ. ನಾನು ಚಿಕ್ಕವನಿರುವಾಗ, ನಾನು ಒಂದು 2-3 ಇಯರ್ಸ್ ಇದ್ದಾಗಲೇ ನಮ್ಮ ಫಾದರ್ MLA. ಆವಾಗ ನಮಗಿನ್ನೂ ಅಷ್ಟು ಗೊತ್ತಿರಲಿಲ್ಲ. ನಾನು ಬ್ಯಾಡಗಿ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ತಂದೆಯವರು ಶಾಸಕರಾಗಿ ಆಯ್ಕೆ ಆಗ್ತಾರೆ. ಸೊ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು ಒಂದು ಮಾತು ನೆನಪಿದೆ. ಸ್ಕೂಲಲ್ಲಿ ಕೇಳ್ತಾರೆ, ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ತಂದೆ ಏನು ಮಾಡ್ತಾರೆ ಅಂತ ಕೇಳಿದಾಗ MLA ಅಂತ ಹೇಳಬೇಕು ಅಂತ ಹೇಳಿ. MLA ಅಂತ ನಿಮ್ಮ ಟೀಚರ್ ಫುಲ್ ಫಾರ್ಮ್ ಏನಾರು ಕೇಳಿದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ಟಿದ್ದು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ರಾಜಕೀಯದ ಬಗ್ಗೆ. ಸೊ ಮನೆಯಲ್ಲಿ ಎಲ್ಲ ಜನ ಜಾಸ್ತಿ, ನಮ್ಮ ತಾಯಿಯವರು ನನ್ನ ಬಗ್ಗೆ ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನೆಲ್ಲ ಹಾಸ್ಟೆಲಲ್ಲಿ ಓದಿಸಿದ್ರು.
ಬೋರ್ಡಿಂಗ್ ಸ್ಕೂಲಲ್ಲಿ ಓದಿಸಿದ್ರು. ಸೊ ಅಲ್ಲಿ ನಾವು ಲಾಕಪ್ ಇದ್ದಂಗೆ. ಸೊ ಸಮ್ಮರ್ ಹಾಲಿಡೇಸಿಗೆ ಬರ್ತಾ ಇದ್ವಿ. ಸಮ್ಮರ್ ಹಾಲಿಡೇಸಿಗೆ ಬಂದಾಗ ಇಲ್ಲಿ ಎಲ್ಲ ಮಕ್ಕಳು ಅಜ್ಜಿ ಮನೆಗೆ ಹೋಗ್ತಾರೆ, ಆ ಥರ ನಾವು ಎಲ್ಲ ಕಡೆ ಆಚೆ ಕಾಲ ಕಳೀತಾ ಇದ್ವಿ. ಸಾಹೇಬರು ರಾಜಕೀಯ ಇದರಲ್ಲಿ ಅವರು ಕಾಲ ಕಳೀತಾ ಇದ್ರು. ನನಗದು ಗೊತ್ತೂ ಇಲ್ಲ. ಅವ್ರು 2004 ಮಟ್ಟ ಶಾಸಕರಾಗಿದ್ದರು, ಮತ್ತು 2013ನೇ ಚುನಾವಣೆ ಬರೋ ಮಟ್ಟ ಅವರು ಅಪೋಸಿಷನಲ್ಲಿ XMLA ಆಗಿಬಿಟ್ಟು ಸರ್ವಿಸ್ ಮಾಡ್ತಾ ಇರ್ತಾರೆ. ಸೊ ನನಗೆ 2013ನೇ ಚುನಾವಣೆ ನಾನು ಸ್ಕೂಲ್ ಮುಗಿಸ್ಕೊಂಡು ಬಂದಾಗ ಸಮ್ಮರ್ ಹಾಲಿಡೇಸಲ್ಲಿ ಎಲೆಕ್ಷನ್ ಇತ್ತು. ಸೊ ಏನಿದು ಈ ಥರ ಇದೆ ಎಲೆಕ್ಷನ್. ಹೇಗಿತ್ತು ಸರ್ ಹಾಸ್ಟೆಲ್ ಜೀವನ, ಬೋರ್ಡಿಂಗ್ ಸ್ಕೂಲ್ ಜೀವನ, ನಾರ್ಮಲ್ ಜೀವನ ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಇದೊಂದು ಬಾಕ್ಸ್, ಒಂದು ಚೌಕಟ್ಟಲ್ಲಿ ಇರ್ತೀವಿ. ನಮ್ಗೆ ಅಲ್ಲಿ ಆಚೆ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಸೊ ನ್ಯೂಸ್ ಪೇಪರ್ ಬರ್ತಾ ಇತ್ತು, ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಆ ಥರ ಡಿಸಿಷನ್ ತೊಗೊಂಡ್ರು, ಮತ್ತು ಏನೇನೋ ಹೊಸ ಇಂಪ್ಲಿಮೆಂಟ್ ಆಗಿದ್ದು ಅದನ್ನೆಲ್ಲ ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ವಿ. ಆದರೆ ಇದು ಹೆಂಗೆ ನಡೆಯುತ್ತೆ, ಒಬ್ಬರು ಶಾಸಕರನ್ನ ಹೆಂಗೆ ಎಲೆಕ್ಟ್ ಮಾಡ್ತಾರೆ, ಜನ ಯಾವ ಥರ ಇರಬೇಕು, ಇದು ಎಲೆಕ್ಟೆಡ್ ನಾಟ್ ನಾಮಿನೇಟೆಡ್, ಎಲೆಕ್ಟೆಡ್. ಸೊ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಬರ್ತಾ ಇದ್ರು ಎಲ್ಲ ಸಂಘಟನೆಗಳು, ಮನೆಗೆ ಜನ ಬರೋರು, ಚರ್ಚೆಗಳು ಮಾಡೋರು, ಅಧ್ಯಕ್ಷರುಗಳು, ಪಂಚಾಯತಿದು ಆ ಥರ ಎಲ್ಲ ಏನೋ ಇವ್ರದ್ದು ಇದರಲ್ಲಿ ನಮಗೆ ಸಡನ್ನಾಗಿ ಬಂದಾಗ ಗೊತ್ತಾಗಲ್ವಲ್ಲ. ಸೊ ನಾವು ಅದೇ ಥರ ಏನಾಯಿತು, ನೆಕ್ಸ್ಟು ನಾನು ಹೈಯರ್ ಎಜುಕೇಷನ್ಗೆ ಧಾರವಾಡಿಗೆ ಹೋದೆ ನಾನು. ಸೊ ಧಾರವಾಡಲ್ಲಿ ಸ್ವಲ್ಪ ನಮ್ಗೆ ಹೆಂಗಿತ್ತು ಅಂತ ಹೇಳಿದ್ರೆ, ಸ್ವಲ್ಪ ಓಪನ್ ಇದು. ಸೊ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಹಾಸ್ಟೆಲಲ್ಲಿ. ನಾವು ಆಚೆ ಲೈಫು ಹೆಂಗಿರುತ್ತೆ, ಸೊ ಕಾಲೇಜ್ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ವಿ, ನೋಡ್ತಾ ಇದ್ವಿ. ಸೊ ಅಲ್ಲಿ ನಮ್ಮ ಕಾಲೇಜಲ್ಲೇ ಅಲ್ಲಿ ಲೋಕಲ್ ಶಾಸಕರ ಮಕ್ಕಳು ಬರ್ತಾಯಿದ್ರು. ಸೊ ಅಲ್ಲಿ ನನಗೆ ವ್ಯಾಲ್ಯೂ ಗೊತ್ತಾಯಿತು, ಒಬ್ಬರು MLA ಮಗ ಅನ್ನೋದು ಏನು, ಸೊ MLA ಅವ್ರಿಗೆ ಏನು ವ್ಯಾಲ್ಯೂ ಇರುತ್ತೆ. ಸೊ ನಾವು ನಾರ್ಮಲ್ ಆಗಿದ್ವಿ. ಸೊ ನಮ್ಮ ಲಾಸ್ಟ್ ಎಕ್ಸಾಮ್ ನನ್ನ ಸ್ಕೂಲಲ್ಲಿ, ನಾಳೆ ನಂದು ಲಾಸ್ಟ್ ಸೈನ್ಸ್ ಎಕ್ಸಾಮು, ನಮ್ಮ ತಂದೆಯವರು ಬೆಂಗಳೂರಿಂದ ಊರ ಕಡೆ ಹೊರಟಿದ್ರು. ಸೊ ಅವ್ರು ಏನು ಮಾಡಿದರು, ಸೊ ನಾಳೆ ಲಾಸ್ಟ್ ದಿನ ಇದೆ, ಒಂದಿನ ಇವತ್ತು ಹೋಗ್ಬಿಟ್ಟು ಒಂದು ಲಗೇಜ್ ಎಲ್ಲ ಕ್ಯಾರಿ ಮಾಡೋಣ, ನಾಳೆ ಒಂದು ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಎಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರಲಿ ಅಂತ ಹೇಳಿದಾಗ, ನಮ್ಮ ಹಾವೇರಿಯವರು ಒಂದು 2 ಜನ ಇದ್ದರು ನಮ್ಮಲ್ಲಿ ಟೀಚರ್ಗಳು. ಸೊ ಅವ್ರು ಬಂದಾಗ ಅವ್ರಿಗೆ ಅವಾಗ ಗೊತ್ತಾಗಿರೋದು, 5 ವರ್ಷ ಸ್ಕೂಲಲ್ಲಿ ಕಲ್ತಿದ್ದೀನಿ, ನೀ ಅವ್ರ ಮಗನ, MLA ಅವ್ರ ಮಗನ ನೀನು ಅಂತ ಹೇಳ್ಬಿಟ್ಟು. ಹೌದು ಸರ್, ಯಾಕೇನಾಯ್ತು, ಏನಿಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಥರ ಏನು ಹೇಳಿದ್ರು ವಾಪಸ್ ಇದನ್ನು ನಮ್ಮ ಸ್ಕೂಲಲ್ಲೂ ನಿನ್ನ ತಂದೆ ಏನು ಮಾಡ್ತಾರೆ ಅಂತ ಕೇಳಿದಾಗ MLA ಇದ್ದಾರೆ ಅಂತ, ಹೌದಾ ಕೂತ್ಕೊಳ್ಳಪ್ಪ ನೀನು ಅಂತ ಕೂರಿಸ್ಬೋದು. ಸೊ ಆ ಥರ ನಮ್ಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ಎಲ್ಲ ಪಬ್ಲಿಕ್ ಲೈಫಲ್ಲಿ ಬಂದು ನೋಡಿದಾಗ ಕೇಳ್ತಾ ಪಟ್ಟೆ. ಕೆಲವೊಬ್ಬರು ಸ್ಟೂಡೆಂಟ್ಸ್ ಬರೋರು, ಅಣ್ಣ ನಮ್ಮ ಫ್ರೆಂಡಿಗೆ ಹಾಸ್ಟೆಲ್ ಸಿಕ್ಕಿಲ್ಲ, ನೀವು ಹೇಳಿದರೆ ಒಂದು ಹಾಸ್ಟೆಲ್ ಆಗ್ಬೋದು ನಮಗೆ ಅಂತ. ನಾನು ಹೇಳಿದ್ರೆ ಹೆಂಗಪ್ಪ ನಿಮ್ಗೆ ಹಾಸ್ಟೆಲ್ ಕೊಡ್ತಾರೆ ಅಂತ. ಇಲ್ಲ ಅಣ್ಣ, ಸಾಹೇಬ್ರು MLA ಇದ್ದಾರಲ್ಲ, ಅವ್ರ ಮಗ ಅಂತ ನೀವು ಫೋನ್ ಮಾಡಿಬಿಟ್ಟು ವಾರ್ಡನ್ಗೆ ರಿಕ್ವೆಸ್ಟ್ ಮಾಡಿದರೆ ನಮ್ಮ ತಮ್ಮಗೊಂದು ಎಜುಕೇಷನಿಗೆ ಇದು ಆಗುತ್ತೆ, ಅನುಕೂಲ ಆಗುತ್ತೆ ಅನ್ನೋ ರೀತಿಲಿ ಬಂದರು. ಹೌದಾ, ಈ ಥರ ಎಲ್ಲ ಇದೆ, ಆಯ್ತಪ್ಪ ಕೊಡು, ಅವ್ರು ಯಾರಿಗೆ ಮಾತಾಡಬೇಕು ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಸರ್ ನಾನು ಈ ಥರ ಇಂಥವ್ರ ಮಗ, ನಮ್ಮವ್ರು ಭಾಳ ಬೇಕಾದವರು, ಇವ್ರಿಗೊಂದು ಹಾಸ್ಟೆಲ್ ಏನಾರು ವ್ಯವಸ್ಥೆ ಮಾಡೋಕ್ಕಾಗುತ್ತೆ ಅಂತ ಹೇಳಿ, ಹೌದು ಸರ್ ಇಮಿಡಿಯೇಟಾಗಿ ಆಯಿತು ಸರ್, ನಾನು ಏನೋ ಮಾಡ್ಕೊಡ್ತೀನಿ ಸರ್, ಒಂದು ಅನುಕೂಲ ಮಾಡ್ಕೊಡ್ತೀನಿ ಸರ್ ನಿಮ್ಮವ್ರಿಗೆ ಅಂತ ಆ ಥರ. ಸೊ ಹಿಂಗೆ ಸ್ಟಾರ್ಟ್ ಆಯಿತು. ನೆಕ್ಸ್ಟು ಕಾಲೇಜ್ ಮುಗಿಸ್ಕೊಂಡು ಆಚೆ ಬಂದಾಗ ಸ್ವಲ್ಪ ತಂದೆಯವ್ರ ಜೊತೆ ಓಡಾಡಿಕೊಂಡು ಇನ್ವಾಲ್ವ್ಮೆಂಟ್ ನೋಡಿದೆ. ಸೊ ಆವಾಗ ಒಂದು ರೇಂಜಿಗೆ ಅಂಡರ್ಸ್ಟುಡ್ ಆಗಿತ್ತು. ಸೊ ಇವರು ಎಲೆಕ್ಟೆಡ್ ಮೆಂಬರು, ಈ ಥರ MLA ಇವರು, ಇಲ್ಲಿ ವಿಧಾನಸೌಧ ಬೆಂಗಳೂರು, ಅದನ್ನೆಲ್ಲ ಚಿಕ್ಕ ವಯಸ್ಸಲ್ಲೇ ನೋಡಿದ್ರು ನನಗೆ ಐಡಿಯಾ ಇರಲಿಲ್ಲ. ಸೊ ಬೆಂಗಳೂರಲ್ಲೇ ತಂದೆಯವ್ರ ಜೊತೆ ನಾನು ಚಿಕ್ಕವನಿರುವಾಗ ಇವರು ಶಾಸಕರಿದ್ದಾಗ ಅಲ್ಲಿ ನಮ್ಗೆ ಕರ್ಕೊಂಡು ಹೋಗೋರು, ಅವರು ಅಸೆಂಬ್ಲಿಗೆ ಹೋಗೋರು, ನಾವೆಲ್ಲ ನಮ್ಮ PAಗಳ ಜೊತೆಗೆ ಎಲ್ಲ ನೋಡಿಕೊಂಡು, ವಿಧಾನಸೌಧ ಎಲ್ಲ ನೋಡಿಕೊಂಡು, ಬೆಂಗಳೂರೆಲ್ಲ ತೋರಿಸ್ಕೊಂಡು, ಸೊ ಆ ಥರ ಒಂದು ನೋಡ್ಕೊಂಬಂದೆ. ಆದರೆ ಎಕ್ಸಾಕ್ಟ್ಲಿ ಇದು ಏನು ನಡೀತಾ ಇದೆ ಅಂತ ಗೊತ್ತಿರಲಿಲ್ಲ. ಸೊ ನನಗೂ ರಾಜಕೀಯ ಅಂತ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇತ್ತು. ನಾನು ದೂರ ಉಳಿದಿದ್ದೆ, ಬಿಸ್ನೆಸ್ಸಲ್ಲಿ ಹೋಗಬೇಕು, ಒಂದು ಪ್ರೊಫೆಷನ್ ಮಾಡಬೇಕು, ನಾನು ನಂದೇ ಆಗಿ ನಾನು ಗುರುತಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಆ ರೀತಿಲಿದ್ದೆ. ಸೊ ನೀವು ಎಲ್ಲೇ ಬಿಸ್ನೆಸ್ ಮಾಡಿ, ಏನೇ ಮಾಡಿ, ಪೊಲಿಟಿಕಲ್ ಪವರ್ ನಿಮಗೆ ಬೇಕು ಅಂತ ನಿಮಗೆ ಆ ದಾರಿ ನಿಮ್ಗೆ ಹೋಗ್ತಾ ಇರುವಾಗ ನಿಮಗೆ ಗೊತ್ತಾಗುತ್ತದು, ಪಾಠ ಕಲಿಸುತ್ತೆ. ಪವರ್ ಬೇಕು, ಈ ಥರ ಇರಬೇಕು, ಹಿಂಗೆ ಹಂಗೆ ಅಂತ ಹೇಳಿದಾಗ, ಸೊ ಇವಾಗ ರೀಸೆಂಟಾಗಿ ಏನು ಈ ಯೂತ್ ಕಾಂಗ್ರೆಸ್ ಚುನಾವಣೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದಾಗ, ಸೊ ನನಗಿದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಅನ್ನಿಸ್ತು. ಸೊ ನಾನು ಈಗ ಯೂತ್ ಕಾಂಗ್ರೆಸ್ ಬರೋದಕ್ಕಿಂತ ಮುಂಚೆ ನಾವು 2013 ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ವಿ. ಹೌದು, ಅದೇ ಚುನಾವಣೆ ಆಗಿತ್ತು. ಆ ಚುನಾವಣೆಯಲ್ಲಿ ನಿಮ್ಮ ಪಾತ್ರ ಏನಿತ್ತು? ಆ ಚುನಾವಣೆಯಲ್ಲಿ ಏನಿತ್ತು ಪಾತ್ರ ಅಂತ ಹೇಳಿದ್ರೆ, ನಮ್ಮ ತಂದೆ ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು ಬರೋರು, ಬಾ ನೀನು ನಮ್ಮ ಜೊತೆಗೆ, ನಾವು ಎಲ್ಲ ಹೋಗೋಣ ಕ್ಯಾಂಪೇನ್ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಯಿತು. ನಾನು ಒಂದು ಸ್ವಲ್ಪ ಯುವಕರ ಗ್ರೂಪಲ್ಲಿ ಹೋದೆ, ಹಳ್ಳಿಗಳಿಗೆ ಹೋಗ್ತಾ ಇದ್ವಿ, ಅಲ್ಲಿ ಅವೇರ್ನೆಸ್ ಮಾಡ್ತಾ ಇದ್ವಿ, ಏನಕ್ಕೆ ಇವ್ರಿಗೆ ವೋಟ್ ಮಾಡಬೇಕು, ಇವ್ರು ಏನು ವ್ಯಕ್ತಿತ್ವಕ್ಕೆ ನಾವು ವೋಟ್ ಮಾಡಬೇಕು, ಯಾವ ರೀತಿ ಸಾಹೇಬ್ರ ಬಗ್ಗೆ ಈ ಥರ ಹೇಳ್ಕೊಂಡು ಹೋದಾಗ ಅಲ್ಲಿ ಜನ ಒಳ್ಳೆ ರೆಸ್ಪಾನ್ಸ್ ಕೊಡೋರು. ನೋಡು ನೀವು ಬಂದಾಗ ಈ ಥರ ಎಲ್ಲ ಅವ್ರು ಜನ ಬಂದರು, ನೀನು ಮಾತಾಡು, ಹೇಳು ಜನರಿಗೆ ನಮ್ಮ ತಂದೆಯವ್ರ ಬಗ್ಗೆ ಹಿಂಗೆ, ನಮ್ಮ ತಂದೆಯವ್ರು ಏನು ಕೆಲಸ ಮಾಡ್ತಾರೆ, ಏನೇನು ಕೆಲಸ ಮಾಡಿದ್ದಾರೆ ಅನ್ನೋ ಥರ ಮಾತಾಡ್ಕೊತ ಆ ಥರ ಒಂದು ಚುನಾವಣೆ. ಸೊ ಆವಾಗ ಸ್ವಲ್ಪ ನಮಗೂ ರೆಸ್ಟ್ರಿಕ್ಷನ್ಸು, ಬೇಗ ಮನೆಗೆ ಬರಬೇಕು, ಈ ಥರ ಎಲ್ಲ ಸ್ವಲ್ಪ ಸಾಯಂಕಾಲ ಬೆಳಗ್ಗೆ ಟೈಮಲ್ಲಿ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ, ಸೊ ಆ ಟೈಮಲ್ಲಿ ಇದನ್ನು ನೋಡಿದ್ವಿ ನಾವು. ಸೊ ಸಾಹೇಬರು ಆ ಟೈಮಲ್ಲಿ ಎಲೆಕ್ಟ್ ಆದರು, ಸಿದ್ದರಾಮಯ್ಯ ಸಾಹೇಬ್ಗಳು ಮುಖ್ಯಮಂತ್ರಿಗಳು ಆದರು.
ಒಳ್ಳೆ ಸರ್ಕಾರ ಇತ್ತು ಆ ಟೈಮಲ್ಲಿ. ಅವ್ರ ಕ್ಯಾಬಿನೆಟ್ನಲ್ಲಿ ಇರೋ ಮಿನಿಸ್ಟ್ರು ಕ್ಯಾಬಿನೆಟಲ್ಲಿ 2015ರಲ್ಲಿ ಅವರು ಫಸ್ಟ್ ಇದು ಏನು ಒಂದು ಅರ್ಧ ಇದಾದ ತಕ್ಷಣ ಒಂದು reshuffle ಮಾಡಿದ್ರು. ಆ ರೀಶಫಲಲ್ಲಿ ಸಾಹೇಬ್ರಿಗೆ ಅವಕಾಶ ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು. ಸೊ ಅವಾಗೂ ನೋಡಿದ್ವಿ ನಾವು ಮಿನಿಸ್ಟರ್ ಆದರೆ ಹೆಂಗಿರ್ತಾರೆ ಏನು ಅಂತ ಹೇಳ್ಬಿಟ್ಟು. ನಂತರ ಏನಾಯಿತು 2019 ಚುನಾವಣೆಯಲ್ಲಿ ಸಾಹೇಬರು ಸೋತರು. ಸೊ ಅಧಿಕಾರ ಇದ್ದಾಗ ಹೆಂಗೆ, ಅಧಿಕಾರ ಇಲ್ದಾಗ ಹೆಂಗೆ, ಅದೊಂದು ಪಾಠ ಕಲ್ತ್ವಿ. ಸೊ ಜನ ಅಧಿಕಾರ ಇದ್ದಾಗ ಯಾವ ಥರ ರೆಸ್ಪಾನ್ಸ್ ಇರುತ್ತೆ, ಅಧಿಕಾರ ಇಲ್ದಾಗ ಯಾವ ಥರ ರೆಸ್ಪಾನ್ಸ್ ಇರುತ್ತೆ. ಅವಾಗ ನೆಹರು ಓಲೇಕರ್ ಅವರು ಆಯ್ಕೆ ಆದರು. ಆಯ್ಕೆಯಾಗಿ ಹಾವೇರಿಯಲ್ಲಿ ಅವರು ಶಾಸಕರಾಗಿದ್ದರು. ಸೊ ಇದೇ ಥರ ಒಂದು ಕಂಟಿನ್ಯೂ ಮಾಡ್ಕೊಂಡು ಜರ್ನಿ. ಆಮೇಲೆ ನಾನು 2017ನಲ್ಲಿ ಸ್ವಲ್ಪ ಬಿಸ್ನೆಸ್ಸಲ್ಲಿ ನಾನು ಇನ್ವಾಲ್ವ್ ಆಗಿದ್ದೆ. ಸೊ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಕಾಲೇಜಿಗೂ ಹೋಗ್ತಾ ಇದ್ದೆ, ಬಿಸ್ನೆಸ್ಸು ಮಾಡ್ತಾ ಇದ್ದೆ. ಸೊ ಆ ರೀತಿ ನಮ್ಮದೊಂದು ಜರ್ನಿ ಇತ್ತು. ಸರಿ ಸರ್, 2023 ಎಲೆಕ್ಷನ್ ನೋಡಿದ್ರಿ. ಆ ಎಲೆಕ್ಷನ್ದಲ್ಲಿ ತಂದೆಯವ್ರನ್ನ ಗೆಲ್ಲಿಸ್ಲಿಕ್ಕೆ ತಾವು ಯಾವ ರೀತಿ ಪ್ರಯತ್ನಗಳನ್ನು ಪಡ್ತಾ ಬಂದ್ರಿ? ಈಗ 2013ನೇ ಚುನಾವಣೆ ಬಗ್ಗೆ ಹೇಳಿದೆ. ಸೊ ಆವಾಗ ಕಡಿಮೆ ನಾಲೆಜ್ ಇತ್ತು, ಕಡಿಮೆ ಅನುಭವ ಇತ್ತು, ಏನೋ ಒಂದು ರೀತಿಲಿ ಬಂತು, ಒಳ್ಳೆ ಟೈಮ್ ಇತ್ತು. ಸೊ 2019ರಲ್ಲಿ ಚುನಾವಣೆ ಸೋತಾಗ ಯಾವ ಥರ ನಾವು ಕಷ್ಟಗಳಾಗಿತ್ತು, ಸೊ ಯಾವ ನೆಗ್ಲಿಜೆನ್ಸಿಗೆ ಸಾಹೇಬರು ಸೋಲಿಗೆ ಕಾರಣವಾಯಿತು, ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅದನ್ನು 2023ರ ಚುನಾವಣೆಯಲ್ಲಿ ಒಂದು ಸ್ಟ್ರಾಟಜಿ ಮಾಡಿದ್ವಿ. ಸೊ ನಮ್ಗೆ ಏನಕ್ಕೆ ಲಾಸ್ಟ್ ಟೈಮ್ ನಾವು ಸೋತ್ವಿ. ಸೊ ಇದು ಒಂದು ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಸೇಮ್ ಜನ ಅಷ್ಟೇ ಇದ್ದವರು ಸಾಹೇಬ್ರಿಗೆ ಒಂದ್ಸಲ ಶಾಸಕರಾಗಿ ಅವಕಾಶನೂ ಕೊಟ್ಟಿದ್ದಾರೆ, ಸಾಹೇಬ್ರನ್ನ ಒಂದ್ಸಲ ಎಲೆಕ್ಷನ್ನಲ್ಲಿ ಸೋಲು ನೋಡಿದ್ದೀವಿ. ಸೊ ಇವಾಗ ಯಾವ ಥರ ನಾವು ಡಿಸೈಡ್ ಮಾಡ್ಬೋದು ಜನರನ್ನ, ಯಾವ ಥರ ನಾವು ಇವ್ರನ್ನ ನಾವು ಕಾನ್ಫಿಡೆನ್ಸಿಗೆ ತಗೋಬೇಕು. ಒಂದ್ಸಲ ಸೋಲ್ಸಿದ್ದಾರೆ, ಒಂದ್ಸಲ ಗೆಲ್ಸಿದ್ದಾರೆ. ಸೊ ನೆಕ್ಸ್ಟ್ ವಾಟ್ ಈಸ್ ನೆಕ್ಸ್ಟ್ ಅಂತ ಬಂದಾಗ ನಾವು ಒಂದು ಸ್ಟ್ರಾಟಜಿ ಮಾಡಿಕೊಂಡು ಸ್ವಲ್ಪ ಮೇಜರಾಗಿ ಜವಾಬ್ದಾರಿಗಳನ್ನ ತಗೊಂಡು, ನಾನು ಹೆಚ್ಚುವರಿ ಜವಾಬ್ದಾರಿಗಳನ್ನ ತಗೊಂಡು ಬಿಸ್ನೆಸ್ಸಲ್ಲಿ ಬೆಂಗಳೂರಲ್ಲಿದ್ದೆ ನಾನು. ಒಂದು ವರ್ಷ ಮುಂಚೆನೇ ಅಲ್ಲಿ ಒಂದು ನನ್ನ ಆಲ್ಟರ್ನೇಟಿವ್ ಒಬ್ಬರನ್ನ ನಾನು ಜವಾಬ್ದಾರಿ ಕೊಟ್ಬಿಟ್ಟು ಒಂದು ವರ್ಷ ಒಂದು ವರ್ಷ ಮುಂಚೆನೇ ಬಂದೆ. ಏನೂ ಇಲ್ಲ, ನಾನು ಒಂದು ಗಾಡಿ ತಗೊಂಡು ಪೂರ್ತಿ ಕಾನ್ಸ್ಟಿಟ್ಯೂನ್ಸಿಲಿ ಓಡಾಡೋಕೆ ಸ್ಟಾರ್ಟ್ ಮಾಡಿದೆ. ಜನರನ್ನ ಪರಿಚಯ ಮಾಡಿಕೊಂಡೆ ಫಸ್ಟು. ನೆಕ್ಸ್ಟು ಫಂಕ್ಷನ್ಗಳಿಗಾಯಿತು, ಮತ್ತೊಂದಕ್ಕಾಯಿತು, ಕಷ್ಟಕ್ಕೋ ಸುಖಕ್ಕೋ, ಮದುವೆ ಫಂಕ್ಷನ್ನು ಅದು ಇದು ಆ ಥರ ಪ್ರೋಗ್ರಾಮ್ಗಳೆಲ್ಲ ವಿಸಿಟ್ ಮಾಡಿಕೊಂಡು ಸೊ ಈ ಥರ ಎಲ್ಲ ಜನರುಗಳು ಪರಿಚಯ ಆಯಿತು. ಆಮೇಲೆ ಎಲೆಕ್ಷನ್ನು ಸ್ಟಾರ್ಟ್ ಆಗೋ ಟೈಮಲ್ಲಿ ಟಿಕೆಟ್ ಯಾರಿಗೆ ಕೊಡ್ತಾರೆ ಪಕ್ಷ, ಅದು ಒಂದು ಕ್ವೆಶನ್ ಇತ್ತು. ಆಯಿತು ಪಕ್ಷ, ಆವಾಗ ಏನು ಮಾಡಿದ್ವಿ, ಪಕ್ಷ ಸಂಘಟನೆ ಸ್ಟಾರ್ಟ್ ಮಾಡಿದ್ವಿ. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಈ ಸಲ ಅಂತ ಹೇಳ್ಬಿಟ್ಟು ಪಕ್ಷದ ಬಗ್ಗೆ ನಾವು ಎಲ್ಲ ಕಡೆ ಅವೇರ್ನೆಸ್ ಮಾಡಿಕೊಂಡು, ಕಾಂಗ್ರೆಸ್ ಪಕ್ಷ ಬಂದರೆ ಬಡವ್ರ ಪರವಾಗಿ ಕೆಲಸ, ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ಕೊಂತ ಹೋದ್ವಿ. ಏನು ಜನ ಏನು ಕೇಳೋರು, ಸಾಹೇಬ್ರಿಗೆ ಟಿಕೆಟ್ ಕೊಡ್ತಾರಾ ಏನು ಅಂತ ಒಂದು ಪ್ರಶ್ನೆ ಬಂದ. ಪಕ್ಷ ಇದೆ, ಅದಕ್ಕೆ ಪಕ್ಷ ಹೈಕಮಾಂಡ್ ಇದೆ, ಪಕ್ಷ ಇದೆ, ಲೀಡರ್ಸ್ ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಪಕ್ಷದ ಪರವಾಗಿ ದುಡಿತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಟಿಕೆಟ್ ಕನ್ಫರ್ಮ್ ಆಗೋ ಮಟ್ಟ ಆ ಥರ ಒಂದು ಅವೇರ್ನೆಸ್ಸಲ್ಲಿ ನಾವು ಇದ್ವಿ. ಆಮೇಲೆ ಟಿಕೆಟ್ ಕೊಟ್ಟಾದಮೇಲೆ ಕಂಪ್ಲೀಟಾಗಿ ನಾವು ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ ತೊಗೊಂಡು ಸಾಹೇಬ್ರ ಪರವಾಗಿ ಪ್ರಚಾರ ಮಾಡಿದ್ವಿ. ಸಾಹೇಬ್ರ ಪರವಾಗಿ ಪ್ರಚಾರ ಮಾಡುವಾಗೂ ತುಂಬ ನಾವು ಏನು ಹೇಳ್ಬೋದು, ಆಕ್ಟಿವ್ ಆಗಿ ಅಲ್ಲ, ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋಕೆ ಮಾಡಿದ್ವಿ. ವಿರೋಧ ಪಕ್ಷದವರು ಬರೋರು, ಕ್ವಶನ್ಗಳು ಕೇಳೋರು, ಯಾಕೆ ಮಾಡಬೇಕು, ಏನು ಮಾಡಬೇಕು, ಆ ಥರ ಎಲ್ಲಾನು ಒಂದು ಸ್ವಲ್ಪ ಇದೇ ಥರ ಎದುರಾಳಿಗಳ ಟೀಕೆಗಳನ್ನು ಕಲ್ತು ಬಂದು ನಿಮಗೆ ಪ್ರಶ್ನೆಗಳನ್ನು ಕೇಳೋದು. ಈಗ ಗೊತ್ತಲ್ಲ ನಿಮಗೆ, ಜನ ಒಂದೇ ಥರ ಇರಲ್ಲ. ಈಗ ನಮ್ಮ 5 ಬೆರಳುಗಳು ಒಂದೇ ಇಲ್ಲ, ಎಲ್ಲ ಡಿಫ್ರೆಂಟ್ ಆಯಿತು ಅಂತ ಹೇಳ್ಬಿಟ್ಟು. ಈಗ ನಮ್ದು ನೇಚರ್ ಇರೋದೇ ಹಂಗೆ, ಪ್ರಕೃತಿ ಇರೋದೇ ಹಂಗೆ. ಒಂದು ಪಾಸಿಟಿವ್ ಎನರ್ಜಿ, ಒಂದು ನೆಗೆಟಿವ್ ಎನರ್ಜಿ, ಎರಡು ಕೂಡಿದಾಗ್ಲೇ ಲೈಟ್ ಹತ್ತೋದು. ಅರ್ಥ ಆಯ್ತು ನನಗೆ. ಸೊ ಈ ರೀತಿ ಒಂದು ಮಾಡ್ಕೊಂಬಂದ್ವಿ. ಆಮೇಲೆ ಸ್ವಲ್ಪ ಸಾಹೇಬ್ರಿಗೆ ಸ್ವಲ್ಪ ಏಜ್ ಆಗಿತ್ತು, ಅವರು ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಒಬ್ಬರೇ ಎಷ್ಟು ಅಂತ ನೋಡೋಕ್ಕಾಗುತ್ತೆ. ಸೊ ಅದರಲ್ಲಿ ಏನು ಮಾಡಿದ್ವಿ ನಾವು, ಅವ್ರಿಗೊಂದಿಷ್ಟು ಜವಾಬ್ದಾರಿಗಳನ್ನ ಕೊಟ್ಟು, ಕೆಲವೊಂದಿಷ್ಟು ಗ್ರೌಂಡಲ್ಲಿ ಏನು ಜವಾಬ್ದಾರಿಗಳನ್ನ ತೊಗೋಬೋದು, ಓಡಾಡಿ ಮಾಡ್ಬೋದು ಅನ್ನೋ ಜವಾಬ್ದಾರಿಗಳನ್ನ ನಾವು ತೊಗೊಂಡು ಅದನ್ನು ಪಾಲನೆ ಮಾಡಿಕೊಂಡು ಬಂದ್ವಿ. ಸರಿ ಸರ್, ಯೂತ್ ಕಾಂಗ್ರೆಸ್ ಚುನಾವಣೆಗೆ ಬಂದ್ರಿ. ಯೂತ್ ಕಾಂಗ್ರೆಸ್ ಚುನಾವಣೆ ಬರೋ ಉದ್ದೇಶ ಏನು ಸರ್? ಯೂತ್ ಕಾಂಗ್ರೆಸ್ ಚುನಾವಣೆಗೆ ಸರ್, ಯೂತ್ ಕಾಂಗ್ರೆಸ್ ಇವಾಗಲೇ ಹೇಳಿದೆ ನಾನು ನಿಮಗೆ, ಬಿಸ್ನೆಸ್ಸಲ್ಲಿದ್ದೆ ನಾನು. ಸೊ ಇಷ್ಟೆಲ್ಲ ನಾನು ಜರ್ನಿ, ಪಬ್ಲಿಕಲ್ಲಿ ನಾನು ಲೈಫಲ್ಲಿ ಜರ್ನಿ ಮಾಡ್ಕೊಂಬಂದಾಗ ಒಂದೇನು ಅನಿಸುತ್ತೆ ನಿಮಗೆ ಅಂತ ಹೇಳಿದ್ರೆ, ಪವರ್ ಇರಬೇಕು ಅಂದಾಗಲೇ ನೀವೇನೋ ಒಂದು ಮಾಡೋಕ್ಕಾಗೋದು, ಕೆಲಸ ಮಾಡೋಕ್ಕಾಗೋದು. ಜನಪರವಾಗಿ ಕೆಲಸ ಇತ್ತು, ನೀವು ಸಮಾಜದ ಪರವಾಗಿ ಕೆಲಸ ಇತ್ತು ಅಂತ ಹೇಳಿದರೆ, ನೀವು ಆ್ಯಸ್ ಅ ಕಾಮನ್ ಮ್ಯಾನ್ ನಿಮಗೆ ಅಷ್ಟು ಈಸಿ ಇಲ್ಲ, ಕಷ್ಟ ನಿಮಗೆ ತುಂಬ. ನಿಮಗೆ ಅನಿಸಿರ್ಬೋದು ಇವಾಗ, ಒಬ್ಬ ಕಾಮನ್ ಮ್ಯಾನ್ ಆಗಿ ನೀವು ಈ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ ಥರ
ನೀವು ಇಶ್ಯೂಸ್ಗಳನ್ನ ಫೇಸ್ ಮಾಡಿರ್ತೀರಿ. ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡು ಇದ್ದಿದ್ರೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು, ನನ್ನ ತುಂಬ ಅನುಭವ ಆಗಿದೆ ಸರ್ ನನಗೆ. ಜನ ಇದ್ದಿದ್ರೆ ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಸೊ ಅದೇ ರೀತಿ ನಾನು ಇದೇ ಥರ ಸಾಹೇಬ್ರ ಜೊತೆ ಇದ್ದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜವಾಬ್ದಾರಿಗಳನ್ನ ತಗೊಂಡು ನಮ್ಮ ಜನರ ಜೊತೆ ಇದ್ಕೊಂಡು ಮಾಡುವಾಗ ನನಗಿದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅನ್ನಿಸ್ತು. ಸೊ ನಾನು ನಾಳೆ ಏನಾರ ಒಳ್ಳೇದು ಮಾಡಬೇಕು ಜನರುಗಳಿಗೆ ಅಂತ ನಾನು ಅಂದ್ಕೊಂಡ್ರೆ ನನಗಿದೊಂದು ಪ್ಲ್ಯಾಟ್ಫಾರ್ಮ್, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ದಾಗ ನಾನು ಎಲ್ಲ ನಮ್ಮ ಯುವ ಎಲ್ಲರನ್ನೂ ತಗೊಂಡು ನಾನು ಚರ್ಚೆ ಮಾಡಿದಾಗ, ಸೊ ಅಣ್ಣ ನೀವು ಮಾಡಿ, ಇದು ನಿಮಗೂ ಒಳ್ಳೆಯದು, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ಬಿಟ್ಟು ಜನ ಎಲ್ಲ ಭಾಳ ಭರವಸೆಗಳನ್ನ ಕೊಟ್ಟರು. ಸೊ ಎಲ್ಲರದ್ದು ಒಪಿನಿಯನ್ ತಗೊಂಡು ಈ ಯೂತ್ ಕಾಂಗ್ರೆಸ್ ಚುನಾವಣೆಗೆ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಕ್ಕೆ ಒಪ್ಕೊಂಡೆ. ಸರಿ ಸರ್, ಈ ಚುನಾವಣೆಗೆ ಸ್ಪರ್ಧೆಗೆ ಒಪ್ಕೊಂಡ್ರಿ, ತಂದೆಯವ್ರಿಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು? ನೀವು ಹೋಗ್ಬೇಕಾ ಬೇಡ ಅನ್ನೋದು ಡಿಸೈಡಿಂಗ್? ತಂದೆಯವ್ರಿಗೆ ಕೇಳಲಿಲ್ಲ ನಾನು, ಇನ್ನೂರಿಗೆ ಇವಾಗ ಗೊತ್ತು ಕೊಟ್ಟಾದ್ಮೇಲೆ, ಆದರೆ ಅವ್ರು ಕೇಳಲಿಲ್ಲ ನಾನು. ಅವ್ರಿಗೆ ಇದ್ರ ಬಗ್ಗೆ ಅವ್ರಿಗೆ ನೀವು ಸಸ್ಪೆನ್ಸ್ ಆಗಿ ಇಟ್ಟಿದ್ದು, ಇದ್ರ ಬಗ್ಗೆ ಏನು ಹೇಳಿದ್ರು ಅವರು? ಸಸ್ಪೆನ್ಸ್ ಅಂದರೆ ಅವರು ಫಾರಿನ್ ಟೂರಿಗೆ ಹೋಗಿದ್ರು, ಸೊ ಅವ್ರಿಗೆ ಏನು ಹೇಳಿರಲಿಲ್ಲ. ಸೊ ಅವ್ರಿಗೂ ಅಂದ್ಕೊಂಡಿದ್ರು ಅವರು, ಇವನು ಪೊಲಿಟಿಕ್ಸಲ್ಲಿ ಯಾಕೋ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದ್ದಾನೆ, ಇವನೇನೋ ಒಂದು ಗೋಲ್ ಇಟ್ಕೊಂಡಿದ್ದಾನೆ, ಇವ್ನು ರೀಚ್ ಆಗ್ತಾನೆ ಆ ಗೋಲ್ನ ಅಂತ ಹೇಳ್ಬಿಟ್ಟು ಅವ್ರಿಗೂ ಇತ್ತು. ಸೊ ಕೊಟ್ಟಾದ್ಮೇಲೆ ಹೇಳಿದೆ, ನಾನು ಹೇಳಿಲ್ಲ, ಬೇರೆಯವ್ರಿಗೆ ಹೇಳಿದರು ಅವರಿಗೆ, ಏನಪ್ಪ ಈ ಥರ ಮಾಡಿದ್ಯಾ ಅಂತ ಹೇಳಿದರು. ಇಲ್ಲ, ನಾನು ಎಲ್ಲರ ಜೊತೆ ಡಿಸ್ಕಸ್ ಮಾಡಿದೆ, ಎಲ್ಲ ಹುಡುಗರುಗಳು ಬಂದಿದ್ದರು, ನಮ್ಮ ಯುವ ಸಂಘಟನೆಗಳು ಬಂದಿತ್ತು, ನೀವು ಮಾಡಿ, ನಿಮ್ಮ ಪರವಾಗಿ ನಾವಿದ್ದೀವಿ, ನೀವು ಆದರೆ ನಮಗೆಲ್ಲ ಅನುಕೂಲ ಆಗುತ್ತೆ ಅಂತ ರೆಸ್ಪಾನ್ಸ್ ಅವ್ರು ನಮಗೆ ಕೊಟ್ಟಿದಾಗ ನಾನು ಅದಕ್ಕೆ ಡಿಸಿಷನ್ ತೊಗೊಂಡೆ. ಸರಿ ಸರ್, ಈ 9 ಜನ ಇನ್ಕ್ಲೂಡಿಂಗ್ ನಿಮ್ಮ ಸೇರಿಸಿದ ಹೌದು, ಜನ ನಿಮ್ಮನ್ನೇ ಯಾಕೆ ಮತ ಕೊಡಬೇಕು? ನಿಮ್ಮ ಯುವಕರು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಬೇಕು? ನೀವು ಒಂದು ಕ್ವಶನನ್ನು ಉಲ್ಟಾ ಕೇಳ್ತಾ ಇದ್ದಾನೆ, ತಪ್ಪು ತಿಳ್ಕೊಕ್ಕೆ ಹೋಗ್ಬೇಡಿ. ಶಾಸಕ ಮಗ ಅಂತೇಳಿ ನಿಮಗೆ ಮತ ಕೊಡಬೇಕಾ, ಅಥವಾ ಇದಕ್ಕೆ ಹಿಂದುಗಡೆ ತಾವು ಅವರಿಗೆ, ಅವ್ರ ತಮ್ಮಂದಿರಿಗೆ, ಅವರಿಗೆ ಅಕ್ಕ ತಂಗಿಯರಿಗೆ ಮತ್ತು ಅವರ ರಿಲೇಷನ್ಗಳಿಗೆ ನೀವು ಒಂದು ಹೆಲ್ಪ್ ಮಾಡಿರ್ತಕ್ಕಂಥದ್ದು, ಒಂದು ಹಾಸ್ಟೆಲ್ಗಳಿಗಾಗಿರಲಿ, ಆ ಒಂದು ಸಂಬಂಧದಿಂದ ನಿಮಗೆ ಮತ ಕೊಡ್ತಾ ಇದ್ದಾರಾ, ಅಥವಾ ನೀವು ಶಾಸಕರ ಪುತ್ರ ಅಂತೇಳಿ ಮತ ಕೊಡ್ತಾ ಇದ್ದಾರಾ, ಅಥವಾ ಒಂದು ಕಾಮನ್ ಮ್ಯಾನ್ ಆಗಿ ನೀವು ಮತ ಕೊಡ್ತಾ ಇದ್ದಾರಾ? ನಾನು ಶಾಸಕರ ಪುತ್ರ ಅಂತ ಹೇಳ್ಬಿಟ್ಟು ಯಾರ ಹತ್ರನೂ ಮತ ಕೇಳಿಲ್ಲ. ನಮ್ಮ ತಂದೆಯವ್ರು ಹೇಳಿದರು, ಏನಾರು ಹೆಲ್ಪ್ ಬೇಕಾ, ನಾನು ಏನಾರು ಯಾರಿಗಾರು ಹೇಳಬೇಕಾ ಅಂತ ಹೇಳ್ಬಿಟ್ಟು. ಇಲ್ಲ, ನೀವು ಯಾರಿಗೂ ಹೇಳಬೇಡಿ, ನಾನು ಫೇಸ್ ಮಾಡಿಕೊಂಡು ನಾನು ಬರ್ತೀನಿ. ಸೊ ನನಗೇನು ಇಲ್ಲಿ ಅಂತ ಹೇಳಿದರೆ, ನಾನು ಸ್ಕೂಲಿಂಗು ನಾನು ಇಲ್ಲಿ ಲೋಕಲಲ್ಲೇ ಮಾಡಿರೋದು. ಸೊ ಆಮೇಲೆ ನಮ್ಮದು ಡಿಸ್ಟಿಕ್ ಎಂಟೈರ್, ನಮ್ಮ ಫಾದರು ಡಿಸ್ಟಿಕ್ ಮಿನಿಸ್ಟರ್ ಆಗಿದ್ದರು, ಅವ್ರ ಜೊತೆ ಆವಾಗಿಂದನೂ ಓಡಾಡಿದಾಗೆಲ್ಲ ಜನ ಪರಿಚಯ ಇದ್ದರು. ಸೊ ನನಗೆ ಎಲ್ಲರೂ ಸ್ವಲ್ಪ ಕನೆಕ್ಟಿವಿಟಿ ಜಾಸ್ತಿ ಇತ್ತು. ನಮ್ಮ ಫಾದರ್ಗಿಂತ ನಾನು ಪಬ್ಲಿಕ್ಗೆ ಬೇಗ ಕನೆಕ್ಟ್ ಆಗಿಬಿಡ್ತೀನಿ, ಸಾಹೇಬ್ರಿಗಿಂತ ಜಾಸ್ತಿ ನಾನು ಪಬ್ಲಿಕ್ ಜೊತೆಗೆ ಕನೆಕ್ಟ್ ಆಗಿಬಿಡ್ತೀನಿ. ಸೊ ಆವಾಗ ಏನು ನಂದು ಇದೊಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರೆ, ನಾನು ಯಾವತ್ತಿಗೂ ಶಾಸಕರ ಮಗನಾಗಿ ನಾನು ಗುರುತಿಸ್ಕೊಂಡಿದ್ದೀನಿ ಅಂತ ನಾನು ಹೇಳಿಲ್ಲ. ತಮಗೆ ನಾನು ಸ್ಕೂಲಲ್ಲಿದ್ದಾಗಲೂ ಒಂದು ಎಕ್ಸಾಂಪಲ್ ಕೊಟ್ಟೆ. ನಮ್ಮ ಹಾವೇರಿಯವರು ಇಬ್ಬರು ಶಿಕ್ಷಕರು ನಮ್ಮ ಸ್ಕೂಲಲ್ಲಿದ್ದರು. ನಾನು ಲಾಸ್ಟ್ ದಿನ ಅವ್ರಿಗೆ ಗೊತ್ತಾಯಿತು ನನಗೆ ಈ ಥರ ಅಂತ ಹೇಳ್ಬಿಟ್ಟು, ಶಾಸಕರ ಮಗ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಸೊ ಅಲ್ಲಿ ಮಟನೂ ನಾನು ಯಾವತ್ತಿಗೂ ಅವ್ರ ರೆಕಗ್ನೈಸೇಷನ್ ಇಟ್ಕೊಂಡು ಇದು ಮಾಡಿಲ್ಲ. ಆಮೇಲೆ ನಮ್ಮ ತಂದೆಯವರು ನಮ್ಮ ಫ್ಯಾಮಿಲಿನ ರಾಜಕಾರಣದಿಂದ ಎಲ್ಲರನ್ನೂ ದೂರ ಇಟ್ಟಿದ್ದು. ನಮ್ಮ ಚಿಕ್ಕಪ್ಪ ಆಯಿತು, ನಮ್ಮ ಕಸಿನ್ಸ್ ಆಯಿತು, ಯಾರನ್ನೂ ಅವರ ರಾಜಕೀಯ ಇದರಲ್ಲಿ ಅವ್ರು ಯಾರನ್ನೂ ಗುರುತಿಸ್ಕೊಂಡಿಲ್ಲ. ಅವರೆಲ್ಲರನ್ನೂ ದೂರ, ತಾವ್ರೊಬ್ಬರೇ ರಾಜಕೀಯವಾಗಿ ಕೆಲಸ ಮಾಡ್ಕೊಂಡು ಬಂದರು. ಸೊ ಅವ್ರ ಜೊತೆ ಇದ್ಕೊಂಡು ನಾವು ನೋಡಿ 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 ಕಲ್ತಿದ್ದು ಈ ಒಂದು ದಾರಿಗೆ ನನಗೆ ಬರಲಿಕ್ಕೆ ಅದೊಂದು ಮೋಟಿವೇಶನ್ ಅಂತ ಏನು ಹೇಳ್ತಾರಲ್ಲ, ಸೊ ಆ ರೀತಿ ನಾನು ಇಲ್ಲಿ ಇದು ಪ್ಲ್ಯಾಟ್ಫಾರ್ಮ್ ಬಂದಿರೋದು ನಾನು. ಸೊ ನನ್ನ ಅವ್ರ ಮಗ ಅಂತೇಳಿ ನಾನು ಯಾರಿಗೂ ಓಟ್ ಕೇಳ್ತಾ ಇಲ್ಲ. ಸೊ ನನ್ನ ಇಂಡಿವಿಜುವಲ್ ಆಗಿ, ಸೊ ನಾನು ಆ್ಯಸ್ ಅ ಬಿಸ್ನೆಸ್ ಮ್ಯಾನ್ ಹಾಗೂ ನಾನು ನನ್ನ ಇವಾಗ ಏನಂತಾರೆ, ಈಗ ನಮ್ಮ ಸೊಸೈಟಿಯಲ್ಲಿ ನಾನು ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಮಾಡಿ ನಾನು ಈ ಸ್ಕೂಲ್ಗಳಲ್ಲಿ ಆಯಿತು, ಬೇರೆ ಥರ ಮಕ್ಕಳಿಗಾಯಿತು, ಎಂಟರ್ಟೈನ್ಮೆಂಟ್ಸ್ ಪ್ರೋಗ್ರಾಮ್ ಆಯಿತು, ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಆಯಿತು, ಆ ಥರ ಎಲ್ಲ ಪಬ್ಲಿಕ್ಕಲ್ಲಿ ನಾನು ಇದನ್ನು ಗುರುತಿಸ್ಕೊಂಡು ಬಂದವನು. ಸೊ ನನಗೆ ಶಾಸಕರ ಮಗನಾಗಿಯೇ ನಾನು ಓಟ್ ಕೇಳ್ತಾ ಇದ್ದೀನಿ ಅಂತಲ್ಲ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಹಾವೇರಿ ಸ್ಟೇಡಿಯಮ್ಮು ನಾರ್ಮಲಾಗೇ ಇತ್ತು, ಒಂದು ಸ್ಟೇಡಿಯಂ ಮಾಡಿದರು, ಎಲ್ಲ ಟ್ರ್ಯಾಕ್ ಮಾಡಿದರು. ಸೊ ಅದು ಫೆಸಿಲಿಟೀಸ್ ನಾಟ್ ಎನಫ್ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು. ಸೊ ನಮ್ಮ ಶಾಸಕರು ಈ ಗೌರ್ಮೆಂಟಲ್ಲಿ ಶಾಸಕರಾಗಿ ಆಯ್ಕೆ ಆದಮೇಲೆ 12 ಕೋಟಿ ಫಂಡ್ಸು ನಾನು ತೊಗೊಂಬಂದಿರೋದು ನನ್ನ ಪರ್ಸ್ನಲ್ ಇಂಟ್ರೆಸ್ಟ್ ಮೇಲೆ. ಸಾಹೇಬ್ರ ಕಡೆಯಿಂದ ಲೆಟ್ರ್ ತೊಗೊಂಡು, ನೀವು ನಮ್ಮ ಯುವ ಕ್ರೀಡಾ ಸಬಲೀಕರಣ ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಕೊಡಿ, ನಾನೇನೋ ಒಂದು ಈ ಥರ ಇದೆ, ನಾನೇನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ರೀತಿ ಒಂದು ಸ್ವಿಮ್ಮಿಂಗ್ ಪೂಲ್ ಕನ್ಸ್ಟ್ರಕ್ಷನ್ ಆಯಿತು, ಇಂಡೋರ್ ಸ್ಟೇಡಿಯಮ್ ಆಯಿತು, ಇವಾಗ ಸಿಂಥೆಟಿಕ್ ಟ್ರ್ಯಾಕ್ ಮಾಡಿಸ್ತಾ ಇದ್ದೀನಿ 10 ಕೋಟಿ ವೆಚ್ಚದಲ್ಲಿ. ಸೊ ಇದಕ್ಕೆ ಶಾಸಕರದು ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಇರ್ಬೋದು. ಸೊ ಆ ರೀತಿ ನಾನು ಜಾಸ್ತಿ ಇಂಟ್ರೆಸ್ಟ್ ತೊಗೊಂಡು ಈ ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಇವಾಗ ಸ್ಮಾರ್ಟ್ ಕ್ಲಾಸ್ದು ಒಂದು ಸ್ಕೀಮ್ ತೊಗೊಂಬರ್ತಾ ಇದ್ದೀವಿ. ಸೊ ಪ್ರೈವೇಟ್ ಸ್ಕೂಲ್, ನಾನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕಲ್ತಿದ್ದೀನಿ. ಸೊ ನಮ್ಮ ಸ್ಕೂಲಲ್ಲಿ ಯಾವ ಥರ ಫೆಸಿಲಿಟಿ ಇತ್ತು ಆ ಫೆಸಿಲಿಟಿ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲೂ ಬಡವ್ರ ಮಕ್ಕಳಿಗೂ ಕಲಿಬೇಕು ಮಾಡಬೇಕು ಅಂತ ಆ ಒಂದು ಇದು ಇಟ್ಕೊಂಡು
ಈ ಮಾತು ಹೇಳ್ತಾ ಇದ್ದೀರಿ, ಪ್ರೈವೇಟ್ ಸ್ಕೂಲ್ದವರು ನಿಮ್ಮ ಮೇಲೆ ಬೇಜಾರಾಗೋದಿಲ್ಲ ಸರ್? ಯಾರು ಪ್ರೈವೇಟ್ ಸ್ಕೂಲ್ ಅಲ್ಲ, ಈಗ ಪ್ರೈವೇಟ್ ಸ್ಕೂಲ್ ರೀತಿಯಿಂದ ಏನಿದೆ ಅದಕ್ಕಿಂತ ಹೆಚ್ಚಿನ ಗೌರ್ಮೆಂಟ್ ಸ್ಕೂಲ್ ಆಗ್ಬೇಕಂತ ನೀವು ಕನ್ಸು ಕಾಣ್ತಾ ಇದ್ದೀರಿ. ಪ್ರೈವೇಟ್ ಸ್ಕೂಲ್ದವರು ನಿಮ್ಮ ಮೇಲೆ ಬೇಜಾರಾಗೋದಿಲ್ಲ? ಪ್ರೈವೇಟ್ ಸ್ಕೂಲ್ ಅವ್ರು ಬೇಜಾರಾದ್ರೆ ಏನ್ ಮಾಡೋದು ಸರ್? ನಮ್ಮ ದೇಶ ಮುಂದೆ ಹೋಗ್ಬೇಕು, ನಮ್ಮ ರಾಜ್ಯ ಮುಂದೆ ಬರಬೇಕು, ನಮ್ಮ ಬಡವರು ಏನು ಯಾರಿಗೆ ಫೆಸಿಲಿಟಿ ಸಿಗ್ತಾ ಇಲ್ಲ ಅವರು ಮುಂದೆ ಬರಬೇಕು. ನಾವು ಪ್ರೈವೇಟ್ ಸ್ಕೂಲ್ನ ಡೆವಲಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಮೈಂಡಲ್ಲಿ ಇಟ್ಕೊಂಡು ಹೋಗ್ತಾ ಇಲ್ಲ. ನಾವು ದೇಶ ಮುಂದೆ ಹೋಗ್ಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಂಡು ಈ ಕಾನ್ಸೆಪ್ಟ್ನ ನಾವು ಮಾಡ್ತಾ ಇರೋದು. ಸೊ ಕೆಲವೊಂದು ಸ್ಕೂಲ್ಗಳಲ್ಲಿ ಏನಿದೆ ಗ್ರೌಂಡ್ ಫೆಸಿಲಿಟಿ ಇಲ್ಲ. ಇವಾಗ ನಮ್ಮ ಇಲ್ಲಿ ಕಿತ್ತೂರು ಸ್ಕೂಲ್ಗಳಲ್ಲಿ ಮೊನ್ನೆ ವಿಸಿಟ್ ಕೊಟ್ವಿ. ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ಗಳಲ್ಲಿ ಗುಡ್ಡ ಪ್ರದೇಶ, ಗೌರ್ಮೆಂಟ್ ಜಾಗ ಇದೆ ಅಂತ ಹೇಳ್ಬಿಟ್ಟು ಸ್ಕೂಲ್ ಕಟ್ಟಿದ್ದಾರೆ, ಆದರೆ ಇಲ್ಲಿ ಗ್ರೌಂಡ್ ಫೆಸಿಲಿಟಿ ಇಲ್ಲ. ಸೊ ಮೊನ್ನೆ ವಿಸಿಟ್ ಮಾಡಿದಾಗ ಅಲ್ಲಿ ಪ್ರಿನ್ಸಿಪಲ್ ಹೇಳಿದರು ಇಲ್ಲಿ ಸ್ವಲ್ಪ ಗ್ರೌಂಡ್ ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು. ಆ ಸ್ಕೂಲಿಗೆ ಒಂದು ಗ್ರೌಂಡ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೊನ್ನೆ ಮಾತು ಕೊಟ್ಟು ಬಂದಿದ್ದೀನಿ. ಅದೇ ರೀತಿ ಬೇರೆ ಬೇರೆ ರೀತಿಗಳಲ್ಲಿ ನಾವು ಯುವಕರನ್ನ ಮೋಟಿವೇಟ್ ಮಾಡಿಕೊಂಡು ಎಲ್ಲರನ್ನೂ ಇದು ಮಾಡಿಕೊಂಡು ಈ ಒಂದು ರಾಜಕೀಯ ಯುವ ಘಟಕ ಚುನಾವಣೆಗೆ ತಾವು ಎಂಟ್ರಿ ಕೊಟ್ಟು ನಿಮ್ಮ ಕಡೆ ಮತದಾರರು ಅಂದರೆ ನಿಮ್ಮ ಯುವಕರು ಯಾವ ವಿಷಯದ ಮೇಲೆ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ ಸರ್? ಸೊ ಮೊದಲಿಂದನೂ ಏನಿದೆ, ನಾನು ಹೇಳ್ದಂಗೆ ಪಬ್ಲಿಕ್ಕಿಗೆ ಬೇಗ ಕನೆಕ್ಟ್ ಆಗ್ತೀನಿ ಅಂದಾಗ. ಸೊ ನಮ್ಮ ಶಾಸಕರು ಅಂತ ಹೇಳಿದಾಗ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ಮಟ್ಟನೂ ನಮ್ಮ ಕಚೇರಿಗೆ ಭೇಟಿ ಕೊಡ್ತಾರೆ. ಸೊ ಮಕ್ಕಳು ಈ ಯುವಕರು ಏನಿದೆ ಶಾಸಕರ ಹತ್ರ ಮಾತಾಡ್ಬೇಕಂದಾಗ ಸ್ವಲ್ಪ ಅವರಿಗೆ ಭಯ. ದೊಡ್ಡವರು ಶಾಸಕರು ನಾವು ಹೋಗ್ಬಿಟ್ಟು ಹೆಂಗೆ ಮಾತಾಡೋದಪ್ಪ ಅಂತ ಹೇಳಿದಾಗ ಸೊ ಅದು ನಾನು ಇನ್ಕ್ಯಾಚ್ ಮಾಡಿದೆ. ಈ ಜನ ಕೂತಿರ್ತಾರೆ ಆಫೀಸಲ್ಲಿ ಕಾಯ್ತಾ ಇರ್ತಾರೆ ಸಾಹೇಬರಿಗೆ, ಹೋಗ್ಬಿಟ್ಟು ಕೇಳೋದು. ಹುಡುಗರಲ್ವಾ, ನಾವು ಕೇಳ್ಬೋದು. ನಮ್ಮ MLA ಅವರ ಕಚೇರಿಯಲ್ಲಿ ಈ ಚಿಕ್ಕ ಮಕ್ಕಳಿಂದ ಹಿಡಿದ್ಬಿಟ್ಟು ಈ ವಯಸ್ಸಾದವ್ರ ಮಟ್ಟ ಎಲ್ಲ ರೀತಿಯ ಜನ ಆಯಿತು, ಎಲ್ಲ ರೀತಿಯ ಸಮಾಜದವರಾಯಿತು ನಮ್ಮ ಕಚೇರಿಗೆ ಭೇಟಿ ಕೊಡ್ತಾರೆ. ಸೊ ಎಲ್ಲ ಸುಮಾರು ಜನಗಳು ಕಾಯ್ತಾ ಇರ್ತಾರೆ. ಸೊ ಚಿಕ್ಕ ಮಕ್ಕಳು ಇದು ನಮ್ಮ ಯುವಕರು ಏನಿದೆ ಶಾಸಕರ ಹತ್ರ ಮಾತಾಡ್ಬೇಕಂತ ಹೇಳಿದ್ರೆ ಅವ್ರಿಗೊಂದು ಸ್ವಲ್ಪ ನರ್ವಸ್ ಆಗ್ತಾರೆ, ಪ್ಯಾನಿಕ್ ಆಗ್ತಾರೆ. ಸೊ ಆ ರೀತಿಲಿ ಏನಾಗುತ್ತೆ, ಸಾಹೇಬ್ರು ಬಂದು ಅವ್ರು ಕ್ಲೋಸ್ ಆಗಿ ಏನಪ್ಪ ಹೇಳಪ್ಪ ಅಂತ ಹೇಳಿದ್ರು ಅವ್ರು ಒಂದೊಂಥರ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ಹೆದರ್ಬಿಟ್ಟು ಅವ್ರು ಏನು ಮಾತಾಡ್ಬೇಕನ್ನೋದೇ ಅವ್ರಿಗೆ ಕೆಲವೊಂದು ಸಲ ಗೊತ್ತಾಗಲ್ಲ. ಸೊ ಅದನ್ನು ಏನು ಮಾಡಿದ್ವಿ ನಾವು ಎನ್ಕ್ಯಾಚ್ ಮಾಡಿಕೊಂಡು, ಸೊ ನಮ್ಮ ಆಫೀಸಲ್ಲಿ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಆಫೀಸಿಗೆ ಹೋದರೆ ಹುಡುಗರು ಬಂದಿದ್ದರು, ಕೇಳ್ತಿದ್ದೆ ಏನಾಯಿತು ಏನು ಸಮಸ್ಯೆ ಅಂತೇಳಿ. ಅವರು ನಾನಾ ರೀತಿ ಸರ್ ಈ ಥರ ಹಾಸ್ಟೆಲ್ಲು ಅಡ್ಮಿಷನ್ನು ಆ ಥರ ಎಲ್ಲ ಬರೋರು. ಸೊ ಏನಾಯಿತು, ನಾನು ಅವ್ರನ್ನ ಅಪ್ರೋಚ್ ಮಾಡಿಬಿಟ್ಟು ನಾನು ಅವ್ರಿಗೆ ಯಾವ ಥರ ನಾನು ರೆಸ್ಪಾನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಆ ರೀತಿ ಜನ ಜಾಸ್ತಿ ನಮ್ಮ ಹತ್ರ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಇವಾಗ ಈ ಯಾವ ರೀತಿ ಇದ್ದಾರೆ ನಮ್ಮ ಜನರು ಅಂತ ಹೇಳಿದರೆ, ಈಗ ಸಾಹೇಬರು ಉಪಸಭಾಪತಿಗಳಾಗಿದ್ದಾರೆ, ಅವ್ರಿಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಸೊ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಅಣ್ಣ, ನೀವೇ ನಮ್ಮ ಹತ್ರ ಹೇಳಿದ್ರೆ ನಾವು ನಿಮ್ಮ ಹತ್ರ ಓಪನ್ ಆಗಿ ಮಾತಾಡ್ಬೋದು, ನಮಗೂ ಈಸಿಯಾಗಿ ಮಾತಾಡ್ಬೋದು, ಏನೇ ಇದ್ರು ನಾವು ಶೇರ್ ಮಾಡ್ಕೋಬೋದು ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಇಂಟೆನ್ಷನಲ್ಲಿ ಬಂದಂಥ ಜನ ಅದು ಒಬ್ಬರಿಂದ ಒಬ್ಬರಿಗೆ ಕೇಳ್ಬಿಟ್ಟು ಇವತ್ತು ಅದೊಂದು ದೊಡ್ಡ ಸಂಘಟನೆ ಆಗಿ ಒಂದು ಬದಲಾವಣೆ ಆಗಿದೆ. ಸೊ ಇವಾಗ ಯಾರೇ ಬಂದ್ರೂ ಶಾಸಕರು ಇದ್ರೂ ಮನೆಯಲ್ಲಿ ಅವ್ರು ಹೋಗಲ್ಲ. ಅಲ್ಲಿ ಕೆಲವೊಂದು ಏನೋ ಕ್ರಿಟಿಕಲ್ ನಮ್ಮ ಕಡೆ ಆಗದೇ ಇರೋ ಟೈಮಲ್ಲಿ ನಾವು ಶಾಸಕರನ್ನ ಅಪ್ರೋಚ್ ಮಾಡ್ತೀವಿ. ಸೊ ಬಾಕಿ ಏನಿದ್ರು ನಾವು ನಮ್ಮ ಇದರಲ್ಲೇ ನಾವು ಅವ್ರನ್ನ ಫಿಲ್ಟರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಸ್ಟಾಫ್ ಇರ್ತಾರೆ, PAಗಳಿರ್ತಾರೆ. ಸೊ ಎಲ್ಲ ಪ್ರತಿಯೊಂದು ವಿಷಯನೂ ಸಾಹೇಬ್ರು ಹೇಳೋ ಬದಲು ಸೊ ಇದು ಈ ಥರ ಹಾಸ್ಟೆಲಿಂದ ಆಯಿತು ಒಂದು ಸಮಸ್ಯೆ, ಒಂದು ಅಡ್ಮಿಷನಿಂದ ಆಯಿತು ಸಮಸ್ಯೆ, ಅವ್ರ ಊರಲ್ಲಿ ಒಂದು ಲೋಕಲ್ ಸಮಸ್ಯೆ ಆಯಿತು, ಕೆಲವೊಂದು ಕಡೆ ಮಳೆಗಾಲದಲ್ಲಿ ಇವಾಗ ರೋಡ್ ಹಾಳಾಗ್ಬಿಟ್ಟು ಬಸ್ಸಿಂಗ್ಗಳ ಸಮಸ್ಯೆ ಆಯಿತು. ಸೊ ಅದನ್ನೆಲ್ಲ ನಾವು ನಮ್ಮ ಇದರೊಳಗೇ ನಾವು ಅದನ್ನು ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸೊ ಇದು ಒಬ್ಬರಿಂದ ಒಬ್ಬರು ಕೇಳ್ಬಿಟ್ಟು ಇಲ್ಲ ದರ್ಶನ್ ಅವ್ರ ಹತ್ರ ಹೋದರೆ ಈ ಥರ ಆಗುತ್ತೆ, ದರ್ಶನ್ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋ ರೀತಿಯಿಂದ ಜನ ಬಂದ್ಬಿಟ್ಟು ಕನೆಕ್ಟ್ ಆಗಿರೋದು ನಮಗೆ. ಸರಿ ಸರ್, ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ರೆ, ಚುನಾವಣೆಯಲ್ಲಿ ಗೆಲುವು ಎಷ್ಟು ಸತ್ಯ ಇದೆ ಅದರಷ್ಟು ದುಪ್ಪಟ್ಟು ಅಭಿವೃದ್ಧಿಗೆ ಪಾತ್ರ ಎಷ್ಟಿದೆ? ಈಗ ಗೆಲುವು ಅಂತ ಹೇಳಿದ್ರೆ, ಒಂದು ಚುನಾವಣೆ ಅಂತ ಹೇಳಿದ್ರೆ ಸೋಲು ಗೆಲುವು ಸಹಜ, ಅದು ಪಾರ್ಟ್ ಆಫ್ ದ ಗೇಮ್. ಸೊ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾವು ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸಲ್ಲಿ ನಮ್ಮ ಟೀಮ್ ಕೆಲಸ ಮಾಡ್ತಾಯಿದ್ದೀವಿ. ನಾವು ಪ್ರತಿಯೊಂದು ಹಳ್ಳಿಗೆ ರೀಚ್ ಆಗ್ತಾಯಿದ್ದೀವಿ, ಪ್ರತಿಯೊಂದು ಗ್ರಾಮಕ್ಕೆ ರೀಚ್ ಆಗ್ತಾ ಇದ್ದೀವಿ. ಇದು ಹೆಚ್ಚು ಕಡಿಮೆ ಒಂದು ಹೆಂಗಿದೆ ಅಂತ ಹೇಳಿದ್ರೆ ಒಂದು MLA ಎಲೆಕ್ಷನ್ ಮಾಡ್ದಂಗೆ. ಯಾಕಂದರೆ ನಮ್ಮದು ಪೂರ್ತಿ ನಾನು ಡಿಸ್ಟಿಕ್ ಪ್ರೆಸಿಡೆಂಟಿಗೆ ಕೊಟ್ಟಿರೋದು ನಾಮಿನೇಷನ್ನು. ಸೊ ನಾನು ಇಡೀ ಜಿಲ್ಲೆಯಲ್ಲಿ ನಾನು ಕವರ್ ಮಾಡಬೇಕು. ಸೊ ಇಡೀ ಜಿಲ್ಲೆಯಲ್ಲಿ ಕವರ್ ಮಾಡಿದಾಗ ನಂದು ಎಲ್ಲ ಕಡೆ ಟೀಮ್ ಮಾಡಿದ್ದೀನಿ, ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ನಂದು ರೆಸ್ಪಾನ್ಸ್ ಹೆಂಗೆ ಅಂತ ಹೇಳಿದ್ರೆ ನನ್ನ ಬೇಸ್ಡ್ ಆನ್ ಮೈ ಹಿಸ್ಟ್ರಿ. ಸೊ ನಾನು ಮಾಡಿದ್ದೀನೋ ಇಲ್ವೋ ಅನ್ನೋದ್ರ ಮೇಲೆ ಜನ ನಮ್ಮನ್ನು ರೆಸ್ಪಾನ್ಸ್. ನಾನು ಕೇಳೋದು ಅಷ್ಟೇ, ನಾನು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ನಂಬಿಕೆ ಇದ್ದರೆ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ನಂಬಿಕೆ ಇದ್ದರೆ, ನನ್ನ ಮೇಲೆ ನೀವು ಆ ಗ್ಯಾರಂಟಿ ಇದ್ದರೆ ಮಾತ್ರ ವೋಟ್ ಮಾಡಿ. ಇಲ್ಲ ನಿಮ್ಗೆ ಇನ್ನೊಬ್ಬರ ಬಗ್ಗೆ ಆ ಫೀಲ್ ಇದೆ, ನಿಮ್ಗೆ ಇನ್ನೊಬ್ಬರು ಇಲ್ಲ ಸರ್ ನಿಮ್ಗಿಂತ ಅವ್ನು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದರೆ ಡೆಫಿನೆಟ್ಲಿ ನೀವು ಅವ್ರಿಗೆ ಮಾಡಿ. ನಾನು ಅದರಲ್ಲಿ ಏನೂ ಇದು ಇಲ್ಲ. ಸೊ ನಾನು ಏನು ಮಾಡಿದ್ದೀನಿ ಇಷ್ಟು ವರ್ಷ, ನಾನು ಏನು ಕೆಲಸ ಮಾಡಿದ್ದೀನಿ, ನಾನು ಯಾವ ಥರ ಕೆಲಸ ಮಾಡಿದ್ದೀನಿ ಅನ್ನೋದನ್ನು ನಾನು ಹೇಳ್ಕೊತೀನಿ. ಕೆಲವೊಂದಿಷ್ಟು ನೋಡಿದ್ದಾರೆ, ನಮ್ಮ ಜೊತೆ ಕೆಲಸ ಮಾಡಿದವರು ಇದ್ದಾರೆ. ಸೊ ಅದನ್ನು ಆ ಗ್ಯಾರಂಟಿ ಮೇಲ್ಗಡೆ ನನ್ನ ಪ್ರಮೋಷನ್ ನಡೀತಾ ಇದೆ. ಸರಿ ಸರ್, ನನ್ನ ಕೊನೆ ಪ್ರಶ್ನೆ ಅವಾಗಿಂದ ನಾನು ಕೇಳಬೇಕು ಅಂದ್ಕೊಂಡಿದ್ದೀನಿ. ನನ್ನ ಕೊನೆ ಪ್ರಶ್ನೆಗೆ ಸಂದರ್ಶನ ಅಂತ್ಯ ಮಾಡ್ತಾ ಇದ್ದೇನೆ.
ಗೆಲುವು ಸೋಲು ಶಾಶ್ವತ ಅಲ್ಲ. ಇದು ಯಾರಿಗಾದ್ರೂ ಗೆಲುವು ಆಗ್ಬೋದು, ಯಾರಿಗಾದ್ರೂ ಸೋಲು ಆಗ್ಬೋದು. ಹೌದಾ? 9 ಮಂದಿನೂ ಕೂಡ ಅಧ್ಯಕ್ಷರಾಗೋಕ್ಕಾಗೋದಿಲ್ಲ, ಒಂದೇ ವ್ಯಕ್ತಿ ಅಧ್ಯಕ್ಷರಾಗ್ಬೋದು. ಹೌದಾ ಸರ್? ಗೆಲುವಾಗಲಿ ಸೋಲಾಗಲಿ, ಅಂದರೆ ಪರಾಜಿತ ಆಗಲಿ, ನೀವು ಅಂದ್ಕೊಂಡಿರ್ತಕ್ಕಂಥ ಡೆವಲಪ್ಮೆಂಟ್ ಸಾಧನೆ ಇದು ಯಾವ ರೀತಿ ಮುಂದುವರಿಬಹುದು ಮುಂದೆ ಮುಂದೆ ಈ ಎಲೆಕ್ಷನ್ ಚುನಾವಣೆ ನಂತರ ನನಗೆ ಸೆಪ್ಟೆಂಬರ್ 20ನೇ ತಾರೀಕಿನ ನಂತರ ಕಾನ್ಫಿಡೆನ್ಸ್ ಇದೆ, ಗೆಲ್ತೀವಿ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದೆ. ಯಾವತ್ತು ನಾನು ಅನ್ಕೊಂಡಿದ್ದನ್ನು ಆಗದೆ ಇರೋದನ್ನ ಬಿಡೋನೇ ಅಲ್ಲ. ನಾನು ಅದು ಮಾಡಲೇಬೇಕು. ನಾವೇನು ಆಕಾಶ ಭೂಮಿ ಒಂದು ಮಾಡೋಬೇಕಂತ ಕೇಳ್ತಾ ಇಲ್ಲ. ಜನರಿಗೆ ಬೇಸಿಕ್ ಫೆಸಿಲಿಟಿ ಬೇಕು. ಈಗ ರೋಟಿ ಕಪಡ ಮಕಾನ್ ಅಂತ ಹೇಳ್ತಾರೆ. ಮನೆ ಬೇಕು, ಊಟ ಬೇಕು, ಅದು ಕೆಲಸ ಬೇಕು, ದುಡಿಮೆ ಬೇಕು. ಸೊ ಆ ರೀತಿಯೂ ನಮ್ಮ ಜನರುಗಳಿಗೆ ಅದು ಸಿಗ್ತಾ ಇಲ್ಲ. ಎಷ್ಟೋ ರೈತರಿದ್ದಾರೆ, ಅವರಿಗೆ ಕಷ್ಟ ಆಗ್ತಾಯಿದೆ. ಈಗ ಮಳೆ ಬಂತು, ಬೆಳೆ ಬಿತ್ತಿರ್ತಾನೆ ರೈತ, ಹಾನಿ ಆಯಿತು, ಸೊಲ್ಯೂಷನ್ ಬೇಕಲ್ಲ. ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಹೌದೋ ಅಲ್ವೋ? ಹೌದು. ಸಾವಿರಾರು ಪ್ರಾಬ್ಲಮ್ಗಳಿದೆ, ಸೊಲ್ಯೂಷನ್ ಇದೆ ತಾನೆ. ಸೊ ಸೊಲ್ಯೂಷನ್ನು ನಮ್ಮ ಹತ್ರ ಇದೆ, ಇಂಪ್ಲಿಮೆಂಟ್ ಮಾಡಬೇಕು ಅಷ್ಟೇ. ಸೊ ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾನೇನಾರು ಆರಿಸಿ ಬಂದರೆ, ಸೊ ನನ್ನ ಕಡೆ ಇರೋ ಸೊಲ್ಯೂಷನ್ನ ನಾನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ನಿಮ್ಮ 6 ವಿಧಾನಸಭಾ ಕ್ಷೇತ್ರದ ಮೆಂಬರ್ಶಿಪ್ ಆಗಿರ್ತಕ್ಕಂಥವ್ರು, ಮೆಂಬರ್ಶಿಪ್ ಆಗುವಂಥವ್ರು ಮತ್ತು ನಿಮ್ಮನ್ನು ಪ್ರೀತಿಸುವವರು ಮತ್ತು ನಿಮ್ಮನ್ನು ಪ್ರೀತಿಸುವ ಮೂಲಕ ನಿಮ್ಮನ್ನು ಮತ ಹಾಕಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರೋಂಥ ನಿಮ್ಮ ಅನೇಕ ಕಾರ್ಯಕರ್ತರಿಗೆ ಮತ್ತು ಅನೇಕ ಮತ ಬಾಂಧವರಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಎಷ್ಟು ನಾನು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂತ ಹೇಳಿದರೆ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆ ಇರೋರು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಸೊ ನನಗೊಂಥರ ಜವಾಬ್ದಾರಿ ಆದರೆ ಅವ್ರಿಗೆ ಇನ್ನೊಂದು ಥರ ಜವಾಬ್ದಾರಿ. ಸೊ ಎಲ್ಲರಿಗೂ ಒಂದೊಂದು ಥರ ಜವಾಬ್ದಾರಿ ಇದೆ, ಎಲ್ಲರೂ ಓಡಾಡ್ತಾ ಇದ್ದಾರೆ. ಸೊ ನನ್ನ ಪರವಾಗಿ, ಇದು ಒಬ್ಬ ವ್ಯಕ್ತಿಯ ಪರವಾಗಿ ಅವರೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಯಾವತ್ತಿದ್ರೂ ನಾನು ಚಿರಋಣಿಯಾಗಿರ್ತೀನಿ. ಅವ್ರಿಗೋಸ್ಕರ ನಾನು ಕೆಲಸ ಮಾಡ್ತೀನಿ. ಅವ್ರಿಗೆಲ್ಲರಿಗೂ ನಾನು ಕೊಟ್ಟಿರೋ ಮಾತುಗಳನ್ನ ನಾನು ಕೊಟ್ಟಿರೋ ಮಾತುಗಳಂತೆ ನಡ್ಕೊತೀನಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ತುಂಬ ಧನ್ಯವಾದಗಳು. ದರ್ಶನ್ ಕುಮಾರ್ ರುದ್ರಪ್ಪ ಲಮಾಣಿಯವರೇ, ತುಂಬ ಧನ್ಯವಾದಗಳು. ನಿಮ್ಮನ್ನು ನೋಡ್ತಾ ಇದ್ದರೆ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಜಾಗದಲ್ಲಿ ನಾನಿದ್ದೇನೆ ಅಂತ ಅನ್ನಿಸ್ತಾ ಇದೆ ನನಗೆ. ಆ ರೀತಿ ಫೀಲ್ ಬರ್ತಾ ಇದೆ. ಅಷ್ಟು ನೀಟಾಗಿ, ಅಷ್ಟು ಹ್ಯಾಂಡಲ್ ಆಗಿ ತಂದೆಯವರ ಕ್ಷೇತ್ರದ ಬಗ್ಗೆ ಮಾತನಾಡಿರ್ತಕ್ಕಂಥದ್ದಾಗಿರಲಿ, ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡಿರ್ತಕ್ಕಂಥದ್ದಾಗಿರಲಿ, ಮತ್ತು ಯುವಕರಿಗೆ ಇಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು, ಯೋಚನೆಗಳನ್ನು, ಆಲೋಚನೆಗಳನ್ನು, ವಿಶ್ವಾಸಗಳನ್ನು, ಆತ್ಮಧೈರ್ಯಗಳನ್ನು ಮತ್ತು ನಿಮ್ಮ ಬಿಸ್ನೆಸ್ ಪ್ಲಾಟ್ಫಾರ್ಮ್ಗಳಲ್ಲಿ ತಾವು ಅನೇಕ ರೀತಿಯ ವ್ಯವಸ್ಥೆಗಳನ್ನು ತರುತ್ತಾ ಮತ್ತು ಇಲ್ಲಿವರೆಗೆ ಬಿಸ್ನೆಸ್ನಿಂದ ಸರ್ಕಾರಕ್ಕೆ ಬರಬೇಕಾಗಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳು ತಲುಪಿಸೋದು ಯಶಸ್ವಿ ಆಗ್ತಾನೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಅನೇಕ ಡೆವಲಪ್ಮೆಂಟ್ ಸಾಧನೆಗಳನ್ನು ನಾನು ಮಾಡ್ತಾ ಹೋಗ್ತೇನೆ ಅಂತ ಹೇಳಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಮತ್ತು ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ನೋಡುವಂಥ ಪ್ರಯತ್ನ ಪಡ್ತಂಥ ವೀಕ್ಷಕರಿಗೂ ಕೂಡ ಅನೇಕ ರೀತಿಯಿಂದ ಎಲ್ಲ ವಿಚಾರವನ್ನು ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಹಂಚಿಕೊಂಡಿದ್ದಕ್ಕೆ, ನಿಮ್ಮ ಬಿಡು ಸಮಯವನ್ನು ನಮಗೆ ಮಾಡಿಕೊಟ್ಟಿದ್ದಕ್ಕೆ ನಾನು ಆಭಾರಿಯಾಗಿರ್ತೇನೆ, ಚಿರಋಣಿಯಾಗಿರ್ತೇನೆ. ನಮಗೆ ಇಷ್ಟೊತ್ತಿನವರೆಗೆ ಒಂದು ಹಾವೇರಿಯಿಂದ ಬಂದು ಶಿಗ್ಗಾಂವಿ ಟೌನ್ನಲ್ಲಿ ಒಂದು ಪ್ರೈವೇಟ್ ಲಾಡ್ಜ್ನಲ್ಲಿ ಕರೆಸಿ ಸಂದರ್ಶನ ಕೊಡ್ತಾ ಇದ್ದೀರಿ. ಮೊದಲಿಗೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ಯಶಸ್ಸನ್ನು ಆದಷ್ಟು ಬೇಗ ಕಾಣಲಿ. ಭಾರತ ದೇಶದ ಯುವಕರ ಚುಕ್ಕಾಣಿ ಆದಷ್ಟು ಬೇಗ ಹಿಡೀಲಿ. ಈ ದೇಶ ಸಬಲೀಕರಣ ಆಗಲಿ. ಈ ದೇಶದ ಭವಿಷ್ಯಕ್ಕೆ ತಾವು ಕಾರಣೀಭೂತರಾಗಲಿ ಅಂತ ಒಂದಷ್ಟು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್.